ಶ್ರೀ ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕಂ ಎನ್ನುವ ಗ್ರಂಥದ 100 ಎಷ್ಟನೇ ಶ್ಲೋಕ? 6ನೇ ಶ್ಲೋಕ ಅಲ್ಲಮ್ಮ. 106ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಹಿಂದಿನ ಶ್ಲೋಕದಲ್ಲಿ ಮುಕ್ತಿಯನ್ನ ಪಡೆಯಬೇಕಾಗಿದ್ದರೆ ಅದಕ್ಕೆ ಬ್ರಹ್ಮ ವಿದ್ಯೆಯೇ ಅದು ಶ್ರೇಷ್ಠ ಅಂತ ಹೇಳಿ, ಉಳಿದೆಲ್ಲ ವಿದ್ಯೆಗಳು ಭಕ್ತಿಗಾಗಿಯೇ ಅಂತ ಹೇಳಿ, ಆದರೆ ಮೇಘವಿಲ್ಲದ ಆಕಾಶವು ಶೋಭಿಸುವಂತೆ ಬ್ರಹ್ಮವಿದ್ಯೆಯು ವೈರಾಗ್ಯವಿದ್ದರೆ ಶೋಭಿಸುವುದಲ್ಲವೇ ಅಂತ ಪ್ರಶ್ನೆಗೆ, ಬ್ರಹ್ಮವಿದ್ಯೆಯು ಪೂರ್ಣ ವೈರಾಗ್ಯವಾದುದರಿಂದ ಅದು ಸ್ವತಂತ್ರವಾಗಿಯೇ ಪ್ರಕಾಶಮಾನವಾಗಿರುವುದು ಅಂತ ಉತ್ತರವನ್ನು ಹೇಳಲಿಕ್ಕೆ ಈ ಶ್ಲೋಕ ಉಪದೇಶವನ್ನ ಮಾಡುವಂತ ಭಾವ. ಬಾಹ್ಯ ಅಂತರ್ದೌ ವಿರಾಗೌ ಭವತ ತತ್ ಉಭಯೋ ದೇವತಾಯ ಕೃಪಾಯೈ ದಾರ ಪುತ್ರ ಅನ್ನ ಭೂಷಾ ಸಧನ ಮುಖ ಅಪೋ ಭೋಗ ವೈಮುಖ್ಯಂ ಏಕ ತ್ಯಾಗ ಅಹಂ ದೇವತಾ ಇತಿ ತ್ರಿಪುಟಿಮಯ ಮನೋಭ್ರಾಂತಿ ವೈಮುಖ್ಯಂ ಏಕಸ್ಯ ಆದ್ಯ ಸ್ಯಾತ್ ಅರ್ಧಂ ಅಂತ್ಯ ಸಕಲಂ ಇಹ ವರ ಅಂತ್ಯ ಭಾಗ ಅದ್ಭಾಜ ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಇಲ್ಲಿ ಬಾಹ್ಯ ಅಂತರ್ದೌ ಅಂದ್ರೆ ಬಾಹ್ಯ ಅಂದ್ರೆ ಹೊರಗೆ, ಅಂತರ ಅಂದ್ರೆ ಒಳಗಡೆ. ಎರಡು ರೀತಿಯ ವಿರಾಗವು ಅಂದ್ರೆ ವೈರಾಗ್ಯಗಳು ಅಥವಾ ವಿರತಿಗಳು ಅಂದ್ರು. ಭವತ್ ಅಂದ್ರೆ ಆಗಿರುತ್ತವೆ ಅಂದರೆ ವೈರಾಗ್ಯವು ಬಾಹ್ಯ ಅಂತರ ಭೇದವಿಡಿದು 2 ಪ್ರಕಾರ ಇರುತ್ತವೆ. ವೈರಾಗ್ಯದಲ್ಲಿ 2 ಪ್ರಕಾರ, 2 ರೀತಿ. ಒಂದು ಬಾಹ್ಯದ ರೀತಿ, ಇನ್ನೊಂದು ಅಂತರ ವಿರತಿಯ ರೀತಿ. ಉಪಾಸ ದೇವತೆಯ ಅನುಗ್ರಹವನ್ನು ಸಂಪಾದಿಸುವ ದಿಶೆಯಿಂದ ಪತ್ನಿ, ಪುತ್ರ, ಮೃಷ್ಟಾನ್ನ, ಆಭರಣ, ಆಗರವೇ ಮುಂತಾದ ದೇಹ ಭೋಗ ಸಾಮಗ್ರಿಗಳನ್ನು ತ್ಯಜಿಸುವುದು ಮೊದಲನೆಯದಾದ ಬಾಹ್ಯ ವೈರಾಗ್ಯವೆನಿಸುತ್ತದೆ. ಅಂದ್ರೆ ನಮ್ಮ ವೈರಾಗ್ಯ 2 ರೀತಿ. ಅದರಲ್ಲಿ ಉಪಾಸ್ಯ ದೇವತೆ ಅಂತ ಕೆಲವು ಜನರು ಅವರವರಿಗೆ ಪ್ರೇಮ ಇರುವಂತ ದೇವತೆಗಳನ್ನ ಪೂಜಿಸಿ ಭಜಿಸಿ ಆ ದೇವತೆಯ ಆಶೀರ್ವಾದದಿಂದ ಈ ಕೆಲವು ಜನರು ದೇವಿ ಪಾರಾಯಣವನ್ನ ಮಾಡೋದು, ದೇವಿ ಮಂತ್ರಗಳನ್ನ ಭಜಿಸುವುದು,
ದೇವಿಯ ಉಪಾಸನೆಯನ್ನ ಮಾಡಿ ಆ ದೇವತೆಯ ಅನುಗ್ರಹವನ್ನ ಪಡೆಯುವ ಕಾರಣದಿಂದ ಪತ್ನಿ ಅಂದ್ರೆ ಹೆಂಡತಿ, ಪುತ್ರ ಅಂದ್ರೆ ಮಗ, ಮೃಷ್ಟಾನ್ ಅಂದ್ರೆ ಭೋಜನ, ಆಭರಣದ ಆಗಲಿವೆ ಅಂದ್ರೆ ಬಂಗಾರದ ನಿಷ್ಠೆ, ಇನ್ನು ಮುಂತಾದ ದೇಹ ಭೋಗ ಸಾಮಗ್ರಿಗಳನ್ನು ತ್ಯಜಿಸುವುದು ಅಂದ್ರೆ ಬಿಡುವುದು ಅಂತ ಹೇಳಿದ್ರು. ಇವೆಲ್ಲವನ್ನ ಬಿಟ್ಟು ಇರುವುದು ಒಂದನೆಯ ಬಾಹ್ಯ ವೈರಾಗ್ಯವೆನಿಸುತ್ತದೆ. ಇವು ಹೊರಗಡೆ ಬಿಡತಕ್ಕಂತ ವಸ್ತುಗಳಮ್ಮ. ಇವೆಲ್ಲ ಹೊರಗಿನ ವಸ್ತುಗಳೇ ವಿನಃ ಒಳಗಿನ ವಿಷಯಗಳಲ್ಲ. ಹೊರಗಿನ ಪದಾರ್ಥಗಳೇ ವಿನಃ ಒಳಗಿನ ಪದಾರ್ಥ ಅಲ್ಲ. ಕಾರಣ ನಮ್ಮ ಅನುಭವದಿಂದ ನಾವು ನೋಡಿದಾಗ ಪತ್ನಿ ಪುತ್ರನೇ ಇರಲಿ, ಭೋಗದ ಮೃಷ್ಟಾನ್ನವಿರಲಿ, ಬಂಗಾರದ ಆಭರಣವೇ ಇರಲಿ, ವಜ್ರ ವೈಡೂರ್ಯವೇ ಇರಲಿ, ಆಸ್ತಿ ಪಾಸ್ತಿಗಳೇ ಇರಲಿ, ಧನ ಕನಕಗಳೇ ಇರಲಿ, ಇವೆಲ್ಲವೂ ಒಳಗಡೆ ಇರುವಂತ ವಸ್ತುಗಳಲ್ಲ, ಬಾಹ್ಯದಲ್ಲಿರುವಂತ ವಸ್ತು. ಇವೆಲ್ಲ ಹೊರಗೆ ಅವ್ ನೋಡ್ರಿ. ಇವುಗಳನ್ನ ಬಿಡುವುದು ಒಂದನೆಯದ ಬಾಹ್ಯ ವೈರಾಗ್ಯವೆನಿಸುವುದು. ಹೊರಗ ಬಿಟ್ಟಂಗ ಆತದ. ಆದರೆ ವಿಷಯಗಳು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಮತ್ತು ನಾನು ದೇವತೆಗಳೆಂಬ ತ್ರಿಪುಟಿಯವಾದುದು ಎಲ್ಲವೂ ಮನೋಭ್ರಾಂತಿ ಎಂದು ಅರಿತು ಅವುಗಳನ್ನ ಬಿಡುವುದು ಎರಡನೆಯದಾದ ಅಂತರಂಗದ ವೈರಾಗ್ಯವೆನಿಸುವುದು. ಇಲ್ಲಿ ಏನು ಅಂತರಂಗದಲ್ಲಮ್ಮ? ವಿಷಯಗಳು, ನಾನು ಮತ್ತು ದೇವತೆಗಳು. ಇಲ್ಲಿ ವಿಷಯ ಒಂದಾದ, ನಾನು ಅನ್ನುವಂಥದ್ದು ಒಂದಾದ, ಮತ್ತು ದೇವತೆಗಳೆಂಬ ಇವು ಮೂರು ತ್ರಿಪುಟಿ ಅಂತ ಕರೆದರು. ಇವೆಲ್ಲವೂ ಮನೋಭ್ರಾಂತಿ ಎಂದರಿತು. ವಿಷಯಗಳು ಮನಸ್ಸಿನಲ್ಲಿ ಭ್ರಮೆಯನ್ನು ಉಂಟು ಮಾಡ್ತಾವ. ದೇವತೆಗಳೆಂಬ ತ್ರಿಪುಟಿ ಕೂಡ ಇವು ಭೇದದಿಂದ ಉತ್ಪತ್ತಿ ಆಗ್ಯಾವ. ಮತ್ತೆ ನಾನು ಅನ್ನುವಂಥದ್ದು ಭೇದದಿಂದನೇ ಆದಂತವು. ಇವು ಎಲ್ಲಿ ಭೇದ ಮಾಡ್ಯಾವಂದ್ರೆ ಒಳಗಡೆ ಭೇದ ಮಾಡ್ಯಾವ, ಮನಸ್ಸಿನಲ್ಲಿ ಭೇದ. ಅದಕ್ಕೆ ನಾನು ಇವತ್ತೊಂದು ಶಾಸ್ತ್ರದಲ್ಲಿ ಪರಮಾರ್ಥ ಗೀತೆಯಲ್ಲಿ ಒಂದು ಪ್ರಸಂಗ ಬಂದಿತ್ರಿ. ಈಗ ವಿಷಯಗಳ ಮೇಲೆ ನಮಗೆ ವೈರಾಗ್ಯ ಬರಬೇಕು. ವಿಷಯಗಳ ಮೇಲೆ ವೈರಾಗ್ಯ ಬಂದಾಗ ಮನಸ್ಸು ಸ್ಥಿರವಾಗ್ತದೆ. ಇಲ್ಲ ಅಂದ್ರೆ ಚಂಚಲ ಆಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಹೇಗೆ ಮನಸ್ಸು ಚಂಚಲ ಆಗ್ತದ, ಅದಕ್ಕೆ ಕಾರಣ ಏನು ಎಂಬುದನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಮನಸ್ಸು 4 ಪ್ರಕಾರದಿಂದ ಚಂಚಲ ಆಗುವುದು ಅಂತ ಮಹಾತ್ಮರು ಮನಸ್ಸಿನ ಚಂಚಲತೆಯನ್ನೇ ಕಂಡು ಹಿಡಿದ್ರು. ಒಂದು ದುರ್ಗುಣದಿಂದ ಮನಸ್ಸು ಚಂಚಲ ಆಗುವುದು ಉಂಟು. ದುರ್ಗುಣ ಅಂದ್ರೆ ಕೆಟ್ಟ ಗುಣಗಳಿಂದ ಆ ಮನಸ್ಸು ಚಂಚಲ ಆಗ್ತದೆ.
ಆ ದುರ್ಗುಣದಿಂದ ಚಂಚಲ ಆಗುವಂತ ಮನಸ್ಸನ್ನ ಸ್ಥಿರ ಮಾಡ್ಬೇಕಾದ್ರೆ ನಾವು ಏನು ಮಾಡಿದ್ರು ಕೂಡ ಅದು ಸ್ಥಿರ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ದುರ್ಗುಣದಿಂದ ಚಂಚಲವಾದ ಮನಸ್ಸನ್ನ ಸದ್ಗುಣಗಳಿಂದನೇ ಸ್ಥಿರ ಮಾಡಬೇಕು ವಿನಃ ಇನ್ನೊಂದು ಉಪಾಯ ಇಲ್ಲ ದುರ್ಗುಣದಿಂದ ಕೂಡಿದಂತಹ ಜೀವಿಗಳಿಗೆ. ಸದ್ಗುಣಗಳೆಂದರೆ ಮತ್ತೆ ಅದು ಸ್ಥಿರ ಆಗ್ತದೆ ನೋಡ್ರಿ. ಸಾಮಾನ್ಯವಾಗಿ ಒಂದು ಕೆಟ್ಟ ಕಾರ್ಯವನ್ನ ನಾವು ಮಾಡಿ ಕೆಟ್ಟ ಗುಣಗಳಿಂದ ಏನಾದ್ರೂ ಮಾಡಿದಾಗ ಅಲ್ಲಿ ನಮ್ಮ ಮನಸ್ಸು ಚಂಚಲ ಆಗ್ತದೆ. ನಾನು ಹೀಗೆ ಮಾಡಿದೆ, ಅದರ ಫಲ ಮುಂದೆ ಏನೇನು ಆಗಬಹುದು ಅಂತಕ್ಕಂತ ಭಾವದಿಂದ ಮನಸ್ಸು ಯಾವಾಗಲೂ ಚಿಂತನೆಗೆ ಒಳಗಾಗ್ತದ. ಚಿಂತೆಗೆ ಆ ಚಿಂತೆಯಿಂದ ಮನಸ್ಸು ಏನಾಗ್ತದ, ಚಂಚಲ ಆಗ್ತದ. ಇಷ್ಟಕ್ಕೆಲ್ಲ ಕಾರಣ ಏನು ಅಂದ್ರೆ ದುರ್ಗುಣ. ಅದು ಸದ್ಗುಣಗಳಿಂದಲೇ ಮತ್ತೆ ಅದನ್ನ ಸ್ಥಿರ ಮಾಡಬೇಕು. ಮತ್ತು ಇನ್ನು ಕೆಲವು ಸಲ ಸಂಶಯಗಳಿಂದ ಮನಸ್ಸು ಚಂಚಲ ಆಗಬಹುದು. ಯಾವ ಸಂಶಯ ಅಂದ್ರೆ ಒಬ್ಬ ಶಿಷ್ಯ ಸದ್ಗುರುಗಳಿಗೆ ಶರಣಾಗತನಾಗಿ ಅವರಿಂದ ಶಾಸ್ತ್ರವನ್ನ ಶ್ರವಣವನ್ನ ಮಾಡಲಾಗಿ ನಂತರದಲ್ಲಿ ಆ ಮನಸ್ಸು ಸಮಾಧಾನ ಆಗೋದಿಲ್ಲ, ಚಂಚಲ ಆಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದು ದುರ್ಗುಣದಿಂದ ಚಂಚಲ ಆಗಿಲ್ರಿ, ಇದು ಸಂಶಯದಿಂದ ಚಂಚಲ ಆಗ್ಯದ. ಈ ಮನಸ್ಸು ಸಂಶಯ ಏನ್ ಮಾಡಿತು ಅಂದ್ರೆ ತತ್ವಮಸಿ ಮಹಾವಾಕ್ಯವನ್ನ ಹೇಳಿ ನೀನೇ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮನೇ ಇದ್ದಿ, ಅದಕ್ಕಾಗಿ ನೀನು ಪರಮಾತ್ಮ ಅಂತ ಸದ್ಗುರುಗಳು ಹೇಳಿದ್ರು, ಸತ್ ಶಾಸ್ತ್ರಗಳು ಹೇಳಿದ್ರು, ಪರಮಾತ್ಮ ವೇದದಲ್ಲಿ ಡಂಗೂರ ಸಾರಿ ಹೇಳಿದಂತ ಮಾತು. ಇಷ್ಟೆಲ್ಲ ಕೇಳಿ ಅದರಲ್ಲಿ ವಿಪರೀತ ಭಾವ ಆಗ್ತದೆ ಕೆಲವು ಮಂದಿ. ವಿಪರೀತ ಭಾವ ಅಂದ್ರೆ ಪರಮಾತ್ಮ ನಾನಂತ ಹೇಳ್ತಾರ ಸತ್ಯ ಇರಬಹುದು, ಆ ಪರಮಾತ್ಮ ನಾನು ಆದದ್ದಾದರೆ ನನಗೆ ಈ ಸಂಸಾರದ ದುಃಖಗಳು, ಈ ಸಂಸಾರದ ವಿಕಾರಗಳು ಇವೆಲ್ಲವೂ ನನಗೆ ಯಾತಕ್ಕೆ ಬಂತು ಅನ್ನುವಂತ ವಿಪರೀತ ಭಾವ ಆತದ ನೋಡ್ರಿ. ಇಲ್ಲಿ ಯಾಕೆ ಈ ಭಾವ ಆಯ್ತಂದ್ರೆ ಸದ್ಗುರುಗಳ ಸತ್ಶಾಸ್ತ್ರಗಳನ್ನ ಸರಿಯಾಗಿ ಶ್ರವಣ ಮಾಡದೇ ಇದ್ದ ಕಾರಣ ಆ ಶ್ರವಣಾದಿಗಳಲ್ಲಿ ವಿಪರೀತ ಭಾವ ಬಂದು ಶಿವ ಜೀವರ ಬ್ರಹ್ಮೈಕ್ಯ ಜ್ಞಾನದಲ್ಲಿ ಇವನಿಗೆ ಸಂಶಯ ಅನ್ನುವಂಥದ್ದು ಹೋಗಿ ಮತ್ತೆ ಭೇದ ಉತ್ಪತ್ತಿ ಆಗ್ತದೆ. ಈ ಭೇದದಿಂದ ಮತ್ತೆ ಅವನ ಮನಸ್ಸು ಚಂಚಲ ಆಗ್ತದೆ. ಇಂಥವನು ಏನ್ ಮಾಡಬೇಕು ಅಂದ್ರೆ ಮತ್ತೆ ಶ್ರವಣಗಳನ್ನೇ ಮಾಡಬೇಕು. ದುರ್ಗುಣದಿಂದ ಚಂಚಲ ಆದ್ರೆ ಸದ್ಗುಣನೇ ಮಾಡಬೇಕು. ಸದ್ಗುಣಗಳನ್ನೇ ಪ್ರಾಪ್ತಿ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ಶ್ರವಣಗಳಿಂದ ಸಂಶಯ ಬಂದ್ರೆ ಮತ್ತೆ ಶ್ರವಣವನ್ನೇ ಮಾಡಿ ಆ ಮನಸ್ಸನ್ನ ಸ್ಥಿರ ಮಾಡ್ಕೋಬೇಕು. ಇದು ಎರಡನೇದ್ದು.
ಇನ್ನ ಮೂರನೆಯದು ಚಂಚಲ ಆಗುವುದು ಯಾವಾಗಂದ್ರೆ ಆ ಮನಸ್ಸಿಗೆ ವಿಷಯಾದಿಗಳಿಂದ ಚಂಚಲ ಆಗ್ತದೆ. ಪದಾರ್ಥಗಳಿಂದ ವಿಷಯಾದಿಗಳಿಂದ ಚಂಚಲ ಆಗ್ತದೆ. ಕೆಲವೊಮ್ಮೆ ವಿಷಯಗಳನ್ನ ಪಡಿಬೇಕು ಅನ್ನುವಂತ ಚಿಂತೆ ಆಗ್ತದೆ. ಕೆಲವು ವಿಷಯಗಳನ್ನ ಬಿಡಬೇಕು, ಅದು ಹೇಗೆ ಬಿಡಲಿ ಅಂತ ಆ ಮನಸ್ಸು ಚಂಚಲ ಆಗ್ತದೆ. ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂದ್ರೆ ವಿಷಯಾದಿಗಳಲ್ಲಿ ವೈರಾಗ್ಯವನ್ನು ತಾಳಬೇಕು. ವಿಷಯಗಳನ್ನ ಪದಾರ್ಥಗಳನ್ನ ವೈರಾಗ್ಯದಿಂದ ಬಿಡಬೇಕು ವಿನಃ ಇಲ್ಲಂದ್ರೆ ಆ ಮನಸ್ಸು ವಿಷಯಗಳ ಚಿಂತನೆ ಆ ಕಾರಣ ವೈರಾಗ್ಯದಿಂದಲೇ ಮನಸ್ಸನ್ನು ಸ್ಥಿರ ಮಾಡಬೇಕಂತ. ಇನ್ನೂ ಕೆಲವು ಜನರಿಗೆ ಸ್ವಭಾವ ತಂದು ಅಂದ್ರೆ ಬಹಳ ಚಲೋ ಇರ್ತಾರ, ದುರ್ಗುಣನೂ ಇಲ್ಲ, ಆಮೇಲೆ ಸಂಶಯಗಳು ಇಲ್ಲ, ಮತ್ತು ವಿಷಯಾದಿಗಳ ಭೋಗಲು ಇಲ್ಲ ಅವರಲ್ಲಿ. ಆದರೂ ಕೂಡ ಆ ಮನುಷ್ಯನಿಗೆ ಆ ಮನಸ್ಸಿಗೆ ಶಾಂತಿನೇ ಇಲ್ಲ, ಸ್ಥಿರತೆ ಇಲ್ಲ, ಬರೀ ಚಿಂತೆ ಇರ್ತದ ಮನಸ್ಸಿನಲ್ಲಿ. ಇವ್ರಿಗೆ ಯಾಕೆ ಮನಸ್ಸು ಚಂಚಲ ಆಗ್ತದಂದ್ರೆ ಇವು ಮೂರರಿಂದ ಅಲ್ಲ, ನಾಲ್ಕನೆಯದಾದ ಪ್ರಾಣವಾಯುವಿನ ವ್ಯತ್ಯಾಸದಿಂದ ಮನಸ್ಸು ಕೂಡ ಚಂಚಲ ಆಗ್ತದೆ. ಉಸಿರಾಟದ ಏರುಪೇರಾದಾಗ ಆ ಮನಸ್ಸು ಸ್ಥಿರವಾಗಿರೋದಿಲ್ಲ, ಅದು ಅಸ್ಥಿರವಾಗಿ ಚಂಚಲಗೊಳ್ತದಂತೆ. ಇದನ್ನ ಯಾವ ರೀತಿ ಸ್ಥಿರ ಮಾಡ್ಬೇಕಂದ್ರೆ ಇದು ಸದ್ಗುಣಗಳಿಂದ ಆ ಮನಸ್ಸು ಸ್ಥಿರ ಆಗೋದಿಲ್ಲ, ವೈರಾಗ್ಯದಿಂದ ಸ್ಥಿರ ಆಗೋದಿಲ್ಲ, ಶ್ರವಣದಿಂದ ಸ್ಥಿರ ಆಗೋದಿಲ್ಲ. ಅದಕ್ಕ ಪ್ರಾಣಾಯಾಮದಿಂದನೇ ಅದನ್ನ ಸರಿ ಮಾಡ್ಬೇಕು. ಪ್ರಾಣಾಯಾಮಗಳನ್ನ ಮಾಡಿ ಪ್ರಾಣವಾಯುವಿನ ಸ್ಥಿತಿಗತಿಯನ್ನ ಗಮನ ಮತ್ತು ಆಗಮವನ್ನ ಸಮ ಮಾಡುವುದೇ ಅದು ಪ್ರಾಣಾಯಾಮ. ಈ ರೀತಿ ಯಾವ ಮನೋಭ್ರಾಂತಿಯೆಂದರಿತು ತ್ಯಜಿಸುವುದು ಎರಡನೆಯದಾದ ಅಂತರ್ ವೈರಾಗ್ಯವೆನಿಸುತ್ತದೆ. ಇವು ಒಳಗಡೆ ಬಿಡ್ತಕ್ಕಂಥ ವೈರಾಗ್ಯ. ಬಾಹ್ಯ ವೈರಾಗ್ಯವು ಅರ್ಧ, ಆದರೆ ಅಂತರಂಗದ ವೈರಾಗ್ಯವು ಪರಿಪೂರ್ಣವಾದ ವೈರಾಗ್ಯ. ಈ ಅರ್ಧ ಪೂರ್ಣ ವೈರಾಗ್ಯಗಳಲ್ಲಿ ಯಾವುದು ಶ್ರೇಷ್ಠವಾದ ವೈರಾಗ್ಯ ಅಂದ್ರೆ ಪೂರ್ಣ ವೈರಾಗ್ಯವೇ ಶ್ರೇಷ್ಠ. ಬಾಹ್ಯದ್ದು ಅರ್ಧ, ಅಂತರಂಗದ ಪೂರ್ಣ. ಎರಡೂ ವೈರಾಗ್ಯದಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ಪೂರ್ಣ ವೈರಾಗ್ಯವೇ ಶ್ರೇಷ್ಠ. ಅದು ಅಂತರಂಗದ ವೈರಾಗ್ಯ. ಕಾರಣ ಈ ಹಿಂದೆ 75ನೇ ಶ್ಲೋಕದಲ್ಲಿ ಗ್ರಂಥಕರ್ತರು ಅರ್ಧಜ್ಞಾನಿ ಪೂರ್ಣಜ್ಞಾನಿ ಎಂದು ಜ್ಞಾನಿಗಳಲ್ಲಿ ಎರಡು ಭಾಗವಾಗಿ ಅಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ಆಮೇಲೆ ಮತ್ತೆ ನೀವು ಪುನಃ ತೆಗೆದು ನೋಡ್ಬೋದು ಒಂದ್ಸಲ. ಇಲ್ಲಿ ಅರ್ಧ ವೈರಾಗ್ಯ ಪೂರ್ಣ ವೈರಾಗ್ಯವೆಂದು ಬಾಹ್ಯ ಅಂದ್ರೆ ಹೊರಗೆ, ಅಂತರ ಅಂದ್ರೆ ಒಳಗಡೆ,
ಭೇದ ಹಿಡಿದು ಎರಡು ಪ್ರಕಾರ ವೈರಾಗ್ಯಗಳ ಸ್ವರೂಪವನ್ನ ಇಲ್ಲಿ ಪ್ರತಿಪಾದಿಸಿದ್ದಾರೆ. ಒಂದನೆಯದು ಉಪಾಸ್ಯ ಮೂರ್ತಿಯ ಅನುಗ್ರಹಕ್ಕಾಗಿ ದೇವತೆಗಳ ಉಪಾಸನೆಯನ್ನು ಮಾಡಿ ಆ ಅನುಗ್ರಹ ಆಶೀರ್ವಾದಕ್ಕಾಗಿ ಅಂದ್ರೆ ಚಿತ್ತಶುದ್ಧಿಗಾಗಿ, ಮನಸ್ಸಿನ ಶುದ್ಧತೆಗಾಗಿ, ಮನಸ್ಸಿನ ಸ್ಥಿರತೆಗಾಗಿ ಸತಿ ಸುತ ಧನ ಕನಕ ಮನೆ ಮಠ ಮೃಷ್ಟಾನ್ನ ಭೋಜನಾದಿ ಶರೀರ ಭೋಗಗಳಲ್ಲಿ ವಿರತಿಯನ್ನು ಹೊಂದುವುದು ಬಾಹ್ಯ ವೈರಾಗ್ಯವೆಂತಲು. ಇದು ಹೊರಗಿನ ವೈರಾಗ್ಯ. ಇದು ಅರ್ಧ ವೈರಾಗ್ಯವೆಂತಲು. ಇದು ಪೂರ್ಣವಾದ ವೈರಾಗ್ಯ ಅಲ್ಲ. ಯಾಕಂದ್ರೆ ನಿನ್ನೆ ದಿನ ಹೇಳ್ಯಾರ, ಹುಚ್ಚ ತಾಂ ಬಿಟ್ಟಿಯನು ಕರ್ಮಗಳನ್ನು, ಕತ್ತೆ ತಾಂ ಬಿಟ್ಟಿಯದು ಬಟ್ಟೆಯನು ಅಂತ ನಿನ್ನೆ ದಿನ ಹೇಳ್ಕಂತ ಬಂದ್ರು. ಇವೆಲ್ಲ ಅರ್ಧ ವೈರಾಗ್ಯ ಅಂತೀವಿ. ಇವರು ಹಾಗೆ ಅರ್ಧ ವೈರಾಗ್ಯವೆಂಬುದು ಯಥಾರ್ಥವಾಗಿದೆ ಅಂದ್ರು. ಇದೇನು ಸತ್ಯವಾದದ್ದು ಅಥವಾ ಮಿಥ್ಯವಾದದ್ದು ನೀವ್ ಹೇಳೋದಂದ್ರೆ, ನಾವು ಹೇಳ್ತಕ್ಕಂಥದ್ದು ಸ್ವತಃ ಅನುಭವದಿಂದ ನೋಡಿ ಇದ್ದಕ್ಕೆ ಇದ್ದಂತೆ, ಯಥಾರ್ಥ ಅಂದ್ರೆ ಇದ್ದಕ್ಕೆ ಇದ್ದಂತೆ ಹೇಳುವಂತ ಮಾತು ಅಥವಾ ಉಪದೇಶ ಅಂದ್ರು. ಹೇಗೆ ಅಂದರೆ, ಸತಿ ಸುತಾದಿ ಭೋಗ್ಯ ವಸ್ತುಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಮೋಕ್ಷದ ಆನಂದವು ಪ್ರಾಪ್ತಿಯಾಗುವುದಿಲ್ಲ. ಅದು ನಿನಗೆ ಗೋಚರವಾಗುವುದಿಲ್ಲ ಅಥವಾ ಕಾಣಿಸುವುದಿಲ್ಲ. ತಾನು ಅಪೇಕ್ಷಿಸುವ ಪರಿಪೂರ್ಣ ಸುಖವು ಇವುಗಳಿಂದ ಪ್ರಾಪ್ತಿಯಾಗುವುದಿಲ್ಲ. ನಮಗೆ ಎಂಥ ಸುಖ ಬೇಕಾಗಿದೆ ಅಂದ್ರೆ ಪರಿಪೂರ್ಣವಾದ ಸುಖ. ಅದಕ್ಕೆ ಪರಮಾನಂದ ಅಂತ ನಾವು ಶಾಸ್ತ್ರಗಳಲ್ಲಿ ವ್ಯಾಖ್ಯಾನ ಮಾಡ್ತೇವೆ. ಆ ಪರಮ ಆನಂದ ಅನ್ನುವಂಥದ್ದು ಯಾವಾಗ ಆಗ್ತದ ದೃಢ ಅಂದ್ರೆ, ನನಗೆ ಮರಣ ಇಲ್ಲ ಅಂತ ಯಾವಾಗ ನಿಶ್ಚಯ ಆಗ್ತದ ಆವಾಗ ಇಂಥ ಆನಂದ ಆಗ್ತದ. ಯಾರಿಗೇ ಕೇಳಿದ್ರೆ ನೀವು ಯಾಕೆ ಆಯ್ತು ಅಂತ ಆನಂದ ಅವ್ರಿಗಂದ್ರೆ, ನಾನು ಸಾಯುವುದಿಲ್ಲ, ನನಗೆ ಮರಣವೇ ಇಲ್ಲ, ನಾನು ಯಾವಾಗಲೂ ಇರುವವನೇ ಅಂತ ಯಾವಾಗ ದೃಢ ಆಗ್ತದ ಅವನಿಗೆ ಇಂಥ ಪೂರ್ಣವಾದ ಆನಂದ ಆಗ್ತದೆ. ಇದು ಪೂರ್ಣ ಆನಂದ ಅಂದಾಗ ಅಂತ ಆನಂದ ಇಂಥ ಬಾಹ್ಯ ವೈರಾಗ್ಯದಿಂದ ಸತಿಸುತಾದಿಗಳನ್ನ ಭೋಗದ ವಸ್ತುಗಳನ್ನ ಬಿಟ್ಟ ಮಾತ್ರಕ್ಕೆ ಆಗುವುದಲ್ಲ. ಇದರಿಂದ ಏನಾಗ್ತದ್ರಿ ಅಂದ್ರೆ, ಬಾಹ್ಯ ವೈರಾಗ್ಯವು ಅರ್ಧ ಮಟ್ಟದ್ದಾಗಿದೆ. ಈ ಅರ್ಧ ವೈರಾಗ್ಯದಿಂದ ಚಿತ್ತ ನಿರ್ಮಲವಾಗುತ್ತದೆ. ಏನಾಗ್ತದಂದ್ರೆ ಚಿತ್ತ ನಿರ್ಮಲ ಆಗ್ತದೆ, ಮನಸ್ಸು ಶುದ್ಧಿ ಆಗ್ತದ, ಮನಸ್ಸು ಸ್ಥಿರ ಆಗ್ತದ,
ಆ ಮನಸ್ಸು ಅನ್ನುವಂಥದ್ದು ತನ್ನ ಚಂಚಲ ವೃತ್ತಿಯನ್ನು ಬಿಡ್ತದೆ. ಬಿಟ್ಟಾಗ ಅದು ಸ್ಥಿರವಾಗುತ್ತದೆ ಅಷ್ಟೇ, ಆಗಲಿ ಸ್ವಸ್ವರೂಪ ಸಾಕ್ಷಾತ್ಕಾರವಾಗುವುದಿಲ್ಲ. ಇಷ್ಟು ಮಾತ್ರದಿಂದ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ. ಕಾರಣ ಈ ವೈರಾಗ್ಯ ದೇವರು ನಾನು ವಿಷಯಗಳೆಂಬ ತ್ರಿಪುಟಿಯು ತಾದಾತ್ಮ ರೂಪದಿಂದಿರುತ್ತದೆ. ಇಲ್ಲಿ ಒಂದರ ಲಕ್ಷಣವನ್ನ ಇನ್ನೊಂದರಲ್ಲಿ ಆರೋಪವನ್ನ ಮಾಡಿ ತಿಳಿಯುವುದು ಏನಿದೆ ಇದು ತಾದಾತ್ಮ ಅಂತ. ಅಂದರೆ ಆತ್ಮನ ಲಕ್ಷಣವನ್ನ ದೇಹದಲ್ಲಿ ಹುಡುಕೋದು, ದೇಹದ ಲಕ್ಷಣವನ್ನ ಆತ್ಮನಲ್ಲಿ ಶೋಧ ಮಾಡಬಹುದು. ಈ ದೇಹ ಆತ್ಮದ ಲಕ್ಷಣ ಒಂದಾದಾಗ ಜಗತ್ತಿನ ಲಕ್ಷಣವೇ ಇನ್ನೊಂದಾಗಿರ್ತದೆ. ಇವಕ್ಕೇನಂದೀವಂದ್ರೆ ವಿಷಯಾದಿಗಳು ಅಂದ್ರು. ವಿಷಯಗಳ ಲಕ್ಷಣ ಬೇರೆ ಅದ, ದೇವತೆಗಳ ಲಕ್ಷಣನೇ ಬೇರೆ ಅದ, ದೇಹದ ಲಕ್ಷಣನೇ ಬೇರೆ ಅದ. ಇವು ಮೂರು ತ್ರಿಪುಟಿ ಅಂದ್ರು, ಮೂರು ತ್ರಿಪುಟಿ. ಇವು ಒಂದೊಂದು ಭಿನ್ನವಾಗಿದ್ರು ಕೂಡ ಎಲ್ಲವೂ ಒಂದೇ ಅನ್ನುವಂತ ಭಾವ ಏನಾದ್ರಿ, ಆ ಭಾವ ತಾದಾತ್ಮ ರೂಪದಿಂದ ಆದಂತ. ಅಗ್ನಿಯ ಪ್ರವೇಶ ಕಬ್ಬಿಣದಲ್ಲಿ, ಕಬ್ಬಿಣದ ಗುಂಡಿನಲ್ಲಿ ಅಗ್ನಿಯ ಪ್ರವೇಶ, ಅಗ್ನಿಯಲ್ಲಿ ಗುಂಡಿನ ಪ್ರವೇಶ ಆದಂತೆ ಆತ್ಮನಲ್ಲಿ ದೇಹ ಪ್ರವೇಶ ಆಗ್ಯದ, ದೇಹದಲ್ಲಿ ಆತ್ಮ ಪ್ರವೇಶ ಆಗ್ಯದ. ಇವುಗಳನ್ನ ತಿಳ್ಕೋಬೇಕಾದ್ರೆ ಈ ತಾದಾತ್ಮ ತ್ರಿಪುಟಿಗಳೊಡನೆ ತಾದಾತ್ಮವಾದ ಮನಸ್ಸಿನ ಏನಂತಾರೆ ಭ್ರಮೆ ಅಂದ್ರು. ಇದು ಭ್ರಮೆ ಅಲ್ರಿ, ಇದಕ್ಕ ಭ್ರಾಂತಿ, ಭ್ರಮೆ, ಅಧ್ಯಾಸ ಮತ್ತು ಅಜ್ಞಾನ ಅಂತ ಕರೀತಾರೆ. ಈ ಮನಸ್ಸಿನ ಭ್ರಮೆಗೆ ವಿಲಕ್ಷಣವಾದ ಪರಬ್ರಹ್ಮವೇ ನಾನಿದ್ದೇನೆ. ಇವು ಮೂರಕ್ಕೂ ಸಾಕ್ಷಿಯಾಗಿ ಮೂರನ್ನ ಅಳಿಯುವುದನ್ನ ನಾನು ಅಳಿಯದೆ ನೋಡುವ ಪರಬ್ರಹ್ಮನೇ ನಾನು ಇದ್ದೇನೆ ಎಂಬ ತಿಳುವಳಿಕೆಯೇ ಅಂತರಂಗವೆನಿಪ ಪೂರ್ಣ ವೈರಾಗ್ಯವೆನಿಸುವುದು. ಇದೇ ನಮ್ಮ ನಿಜವಾದ ವೈರಾಗ್ಯ. ಇದಕ್ಕೆ ಅಂತರಂಗದ ವೈರಾಗ್ಯ ಅಂತ. ಗ್ರಂಥಕರ್ತರು ಹೇಳಿ ಇದರ ಹೇಳಿಕೆ ಉಪದೇಶ ಬಹಳ ಯಥಾರ್ಥವಾದದ್ದು ಅಂದ್ರು. ಹಲೋ ಹಲೋ